ಮುಂದೆ ನೋಡ್ಬೋದು, 1 2 ಹಿಂದಗಡೆ ಒಂದು ಬರ್ತಾ ಇದೆ, 3 ತಮಿಳ್ನಾಡು ಗಾಡಿಗಳು 12 ವೀಲ್ ಅದು ಎಂಟಿ ಹೋಗ್ತಾ ಇದಾವೆ. ಸೆಕೆಂಡ್ ಪಾಯಿಂಟಿಗೆ ಬಂದ್ವಿ, ಗಾಡಿ ನೋಡಿ ಹೆಂಗೆ ತಗ್ಲಾಕ ಫ್ರಂಟ್ ಲೋಡ್ ಇರೋದ್ರಿಂದ ಫುಲ್ಲು ಅರ್ಧ ಗಾಡಿ ಖಾಲಿ ಆಗೈತೆ, ಅರ್ಧ ಲೋಡ್ ಇರೋದ್ರಿಂದ ಪೂರ್ತಿ ಮುಂದೆ ಕುಂತೈತೆ ಅಷ್ಟೇ. ಗಾಡಿನ ಎಲ್ಲಂದ್ರಲ್ಲೇ ಲೋಡ್ ಮಾಡೋಕ್ಕಾಗಲ್ಲ, ಯಾವ ಲೋಡ್ ಅಂದರೆ ಅದೇ ಲೋಡ್ ಮಾಡೋಕ್ಕಾಗಲ್ಲ, ಇದೇ ಹಿಂಸೆ. ಅದಕ್ಕೆ ಕೋಳಿ ಫೀಡು ಗಿಲಿ ಫೀಡು ಏನೂ ಓಡಿಸ್ತಿರಲಿಲ್ಲ ಈ ಗಾಡೀಲಿ. ಎಲ್ಲ ತೆಗ್ದ್ರೋದ್ರಿಂದ ಗಾಡಿಗೆ ಏನು ಡ್ಯಾಮೇಜ್ ಆಗಲ್ಲ. ಕ್ಲೀನಾಗಿ ರಿವರ್ಸ್ ತೆಗಿಯೋಣ ಗಾಡಿನ, ನೋಡಿ ಕ್ಲೀನಾಗಿ ಬಂತು, ಏನು ಸಮಸ್ಯೆ ಇಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಕ್ಸ್. ನಾನು ಮಜಾ. ಸದ್ಯಕ್ಕೆ ಎಲ್ಲಪ್ಪ ಇದೀವಿ ಅಂದರೆ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ವಿ. ಪೆಟ್ರೋಲ್ ಪಂಪ್ ಪಾರ್ಕಿಂಗು, ಆ ಕಡೆ ಪೆಟ್ರೋಲ್ ಪಂಪ್ ಇದೆ, ರಿಲಯನ್ಸ್ ಜಿಯೋ, ಅದೇ ಪಾರ್ಕಿಂಗಲ್ಲಿ ಗಾಡಿ ಹಾಕ್ಕೊಂಡಿದ್ವಿ. ನೈಟು ಇಲ್ಲಿಗೆ ಬಂದಾಗ ಬೆಳಗಿನ ಜಾವ ಒಂದು 3 ಗಂಟೆ ಪಾರ್ಟಿ, ಬೆಳಗ್ಗೆ 9 ಗಂಟೆ ಮೇಲೆ ಖಾಲಿ ಮಾಡ್ತೀನಿ ಅಂದಿದ್ದು ಕಾರಣದಿಂದ ಇಲ್ಲೇ ಹಾಕೊಂಡು ಮಲ್ಕೊಂಡಿದ್ವಿ. ಇವಾಗ ಟೈಮ್ 6:30. ಇಲ್ಲಿ ಬಿಟ್ಟರೆ ಆರಾಮಾಗಿ ಒಂದು 9 ಗಂಟೆ ಪಾಯಿಂಟ್ಗೆ ಹೋಗ್ತೀವಿ. ಬನ್ನಿ ಇಲ್ಲಿಂದ ಸೀದಾ ಪಾಯಿಂಟ್ಗೆ ಹೊರಟೋಗೋಣ. ಇಲ್ಲಿಂದ 2.5 ಅವರ್ ಜರ್ನಿ ಅಷ್ಟು ಅನ್ಲೋಡಿಂಗ್ ಪಾಯಿಂಟು. ಹಿರಿಯೂರು ಬೈಪಾಸಲ್ಲಿ ಹೋಗ್ತಾ ಇದ್ದೀನಿ. ನಾನು ಮುಂದೆ ನೋಡ್ಬೋದು, 1 2 ಹಿಂದಗಡೆ ಒಂದು ಬರ್ತಾ ಇದೆ, 3 ತಮಿಳ್ನಾಡು ಗಾಡಿಗಳು 12 ವೀಲ್ ಅದು ಎಂಟಿ ಹೋಗ್ತಾ ಇದ್ದಾವೆ. ಎಲ್ಲಿಗೆ ಹೋಗ್ತಾ ಇದ್ದಾವೆ ಅಂತ ಗೊತ್ತಿಲ್ಲ, ಒಟ್ಟು 3 ಗಾಡಿನೂ ಎಂಟಿ ಹೋಗ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್ ನಾನೇನಪ್ಪ ಹೇಳೋದು ಅಂದರೆ 16 ವೀಲ್ ಎಂಟಿ ಹೋದರೆ ಓಕೆ, 16 ವೀಲಿಗೆ ಬೇಗ ಲೋಡ್ ಸಿಗಲ್ಲ, ಎಂಟಿ ಹೊಡಿತಾರೆ ಅಂದರೆ ಓಕೆ. ಬಟ್ 12 ವೀಲ್ ಎಂಟಿ ಹೊಡಿತಾರೆ ಅಂದರೆ ಏನು ಹೇಳಬೇಕು ಅಂತಂದರೆ ಗೊತ್ತಾಗ್ತಾ ಇಲ್ಲ. ರೀಸೆಂಟಾಗಿ ಒಂದು ವಿಡಿಯೋ ನೋಡಿದೆ ನಾನು, ಯಾರೋ ಒಬ್ಬರು ಇನ್ಸ್ಟಾ ಇನ್ಫ್ಲೂಯೆನ್ಸರ್ ಹಿಂಗೆ ತಮಿಳ್ನಾಡೋರು, ಅದು ಕೋಲಾರ ಟೊಮೆಟೊ ಮಾರ್ಕೆಟಾಗಿ ನಿಂತ್ಕೊಂಡ್ಬಿಟ್ಟು ಏನಂತಂದು ಹೇಳ್ತವ್ರೆ, ನೋಡಿ ತಮಿಳ್ನಾಡು ಗಾಡಿಗಳೇ ಕೋಲಾರ ಮಾರ್ಕೆಟಾಗಿ ಜಾಸ್ತಿ ಲೋಡ್ ಆಗೋದು, ನಾವು ಟೈಮಿಂಗ್ ಹಂಗೆ ಹೊಡಿತೀವಿ ಹಿಂಗೆ ಹೊಡಿತೀವಿ ಅಂತ ವಿಡಿಯೋ ಮಾಡಾಕಿದ್ನು. ಆ್ಯಕ್ಚುಲಿ ಟೈಮಿಂಗ್ ಹೊಡಿಯೋದಕ್ಕೆ ತಮಿಳ್ನಾಡು ಗಾಡಿಗಳಿಗೆ ಲೋಡ್ ಕೊಡೋಲ್ಲ, ಅದಕ್ಕಿಂತ ಜೋರಾಗಿ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಕಡೆ ಗಾಡಿಗಳವರೇ ಟೈಮಿಂಗ್ ಹೊಡಿತಾರೆ. ಇವ್ರಿಗೆ ಏನು ಕಪ್ಪ ಲೋಡ್ ಕೊಡ್ತಾರೆ ಅಂದರೆ ಕಡಿಮೆ ಬಾಡಿಗೆ. ನೀವು ಎಲ್ಲಿಂದ ಇಂಡಿಯಾದಲ್ಲಿ ಎಲ್ಲಿಗಾನ ಹೋಗಿ ತಮಿಳ್ನಾಡು ಗಾಡಿಗೆ ಬಂತು ಅಂದರೆ ಬಾಡಿಗೆ ಕಮ್ಮಿ ಮಾಡ್ತಾರೆ. ಅವರೆಲ್ಲ ಓಡಿಸೋದೇ ಕಡಿಮೆ ಬಾಡಿಗೆಗೆ. ತಮಿಳ್ನಾಡಲ್ಲಿ ಕಮ್ಮಿ ಬಾಡಿಗೆ ಓಡಿಸಿ 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 ಅಭ್ಯಾಸ ಆಗ್ಬಿಟ್ಟೈತೆ ಅವ್ರಿಗೆ. ಹಂಗಾಗಿ ಎಲ್ಲೋದ್ರೂ ಇಂಡಿಯಾದಾಗ ಕಡಿಮೆ ಬಾಡಿಗೆಗೆ ಲೋಡ್ ಮಾಡ್ಕೊಂಡು ಬಂದುಬಿಡ್ತಾರೆ ಅವರು. ಅದರಿಂದ ಅರ್ಧ ಮಾರ್ಕೆಟ್ ಹಾಳಾಗ್ತದೆ. ಅದರಿಂದ ಕೋಲಾರಲ್ಲಿ ಕೂಡ ಆಲ್ಮೋಸ್ಟ್ ಟೊಮೆಟೊ ಲೋಡಿಂಗ್ ಎಲ್ಲ 50 to 60% ತಮಿಳ್ನಾಡು ಗಾಡಿಗಳೇ ಇತ್ತೀಚೆಗೆ ಲೋಡ್ ಆಗ್ತಾ ಇದ್ದಾವೆ. ಇದೊಂದು ಇನ್ಫಾರ್ಮೇಷನ್ ಅಷ್ಟೇ. ತಮಿಳ್ನಾಡು ಗಾಡಿಗಳು ಯಾಕೆ ಎಲ್ಲಂದ್ರಲ್ಲೇ ಎಂಟಿ ಹೋಗ್ತವೆ, ಯಾಕೆ ಜಾಸ್ತಿ ಲೋಡ್ ಆಗ್ತವೆ ಅಂದರೆ ಇದೇ ರೀಸನ್ಗೇನೆ. ಅವ್ರೇನು ತಲೆನೇ ಕೆಡಿಸ್ಕೊಳಲ್ಲ. 200-300 ಕಿಲೋಮೀಟರ್ ಎಂಟಿ ಹೋಗ್ತಾರೆ, ಕಡಿಮೆ ಬಾಡಿಗೆ ತುಂಬ್ಕೊಂಡು ಹೋಗ್ತಾ ಇರ್ತಾರೆ. ಬೆಂಗಳೂರಿಂದ ಎಂಟಿ ಬರ್ತಾರೆ, ಈ ಕಡೆ ರಾಣೆಬೆನ್ನೂರು ಕಡೆ ಎಲ್ಲ ಹತ್ತಿ ತುಂಬಕ್ಕೆ. ಅಲ್ಲಿಂದ ಗುಜರಾತ್ ಕಡೆ ಹತ್ತಿ ತುಂಬ್ಕೊಂಡು ಹೋಗೋರು ಇದ್ದಾರೆ, ಮತ್ತು ಈ ಕಡೆ ರಾಯಚೂರು ಕಡೆ ಎಲ್ಲ ಎಂಟಿ ಹೋಗೋರು ಇದ್ದಾರೆ. ಅಲ್ಲಿಂದ ಹತ್ತಿ ಬೀಜ ಲೋಡ್ ಆಗುತ್ತೆ ಇವಾಗ ಫುಲ್ ಸೀಸನ್ನು, ಹಂಗಾಗಿ ಅಲ್ಲಿ ಹೋಗೋರು ಇದ್ದಾರೆ. ಸಿಕ್ಕಾಪಟ್ಟೆ ಎಂಟಿ ಹೊಡಿತಾರೆ. ಅವರಿಂದನೇ ಅರ್ಧ ಮಾರ್ಕೆಟ್ ಹಾಳಾಗ್ತಾ ಇರೋದು. ಫೈನಲಿ ಚಿತ್ರದುರ್ಗ ರೀಚ್ ಆಗಿದ್ದಾಯಿತು. ಇಲ್ಲಿಂದ ಲೆಫ್ಟ್ ತೊಗೊಂಡು ಓಲ್ಡ್ ಬೈಪಾಸಲ್ಲಿ ಹೋಗಬೇಕು, ಯಾಕಂದರೆ ಮುರುಘೇಸ್ವಾಮಿ ಮಠದ ಹತ್ರ ಲೆಫ್ಟ್ ತೊಗೊಂಡು ಹೊಳಲ್ಕೆರೆ ರೋಡ್ಗೆ ಹೋಗಬೇಕು. ಹೊಳಲ್ಕೆರೆಯಿಂದ 10 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕಂತೆ ಮಲ್ಲಾಡಿ ಹಳ್ಳಿಗೆ ಖಾಲಿ ಮಾಡೋಕ್ಕೆ. ಹೋಗೋಣ ಆರಾಮಾಗೆ. ಬನ್ನಿ ಸೀದಾ ಇವಾಗ ಇಲ್ಲಿಂದ ಮಲ್ಲಾಡಿ ಹಳ್ಳಿ ಕಡೆ ಹೋಗೋಣ. ಇಲ್ಲಿ ಬಿಟ್ಟರೆ ಒಂದು ಕರೆಕ್ಟಾಗಿ ನನ್ನ ಪ್ರಕಾರ ಇಲ್ಲಿಂದ ಒಂದು 55 ಕಿಲೋಮೀಟ್ರ್ ಐತೆ. ಟೈಮು 8:20. ನನ್ನ ಲೆಕ್ಕಕ್ಕೆ ಒಂದು 9:30 9:45 ರೀಚ್ ಆಗ್ತೀವಿ. ಯಾಕಂದರೆ ಸ್ವಲ್ಪ ಸಿಟಿ ಒಳಗೆ ಹೋಗ್ಬೇಕಲ್ಲ, ಇಲ್ಲಿ ಲೇಟ್ ಆಗುತ್ತೆ. ಟಿಫನ್ಗೆ ನಾನು ನಿಲ್ಲಿಸಿದ್ರೆ 10 ಗಂಟೆಗೆ ರೀಚ್ ಆಗ್ತೀವಿ ಕರೆಕ್ಟಾಗಿ. ನಮ್ಮ ಚಿತ್ರದುರ್ಗ ಬೈಪಾಸಲ್ಲಿ ಹೋಗ್ತಾ ಇದ್ದೀನಿ. ಇನ್ನೊಂದು ಅವರ್ ಒಳಗೆ ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆಗಬೇಕು. ನಮ್ಮ ಕೋಟೆ ನೋಡಿ, ಅಲ್ಲಿದೆ ಕೋಟೆ, ದುರ್ಗದ ಕೋಟೆ. ಸಿಟಿ ಒಳಗೆ ಹೋಗೋದಿನ ಯಾವಾಗನ ತೋರಿಸ್ತೀನಿ ಬನ್ನಿ. ಹೋಗೋದೇ ಇಲ್ಲ ನಾವಂತೂ ಸಿಟಿ ಒಳಗೆ. ಇಲ್ಲಿಗೆ ಬಂದರೆ ಬೈಪಾಸ್ ಟು ಬೈಪಾಸ್ ಅಡ್ಡಾಡ್ತಾ ಇರ್ತೀವಿ, ಹೋಗ್ತೀವಿ. ಏನಾನ ಕೆಲಸ ಇದ್ದರೆ ಮಾತ್ರ ಸಿಟಿ ಒಳಗೆ 2 ವೀಲರ್ ತಗೊಂಡು ಹೋಗಿ ಅರ್ಧ ಗಂಟೆಗೆ ವಾಪಸ್ ಬರ್ತೀವಿ. ಏನು ಮಾಡ್ತೀರ ಗುರು, ಡ್ರೈವಿಂಗ್ ಫೀಲ್ಡಿಗೆ ಬಂದು ಸಿಕ್ಕಾಪಟ್ಟೆ ಲೈಫ್ ಬ್ಯುಸಿ ಆಗಿಬಿಟ್ಟೈತೆ. ಬನ್ನಿ ಸೀದಾ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ. ಇಲ್ಲ ಟಿಫನ್ ಮಾಡ್ಬೇಕು ಫಸ್ಟು. ಮುಂದೆ ಅಲ್ಲೊಂದು ಹೋಟ್ಲೆ ಇದೆ, ಇಡ್ಲಿ ಸಾಂಬಾರು ತಿನ್ಕೊಂಡು ಅಲ್ಲಿಂದ ಸೀದಾ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗೋಣಂತೆ. ಹಂಗೆ ಹೊಳಲ್ಕೆರೆ ಹತ್ತತ್ರ ಬಂದು ಚಿತ್ರಹಳ್ಳಿಗಿನ ಸ್ವಲ್ಪ ಹಿಂದೆ ಸೈಡ್ಗೆ ಹಾಕ್ಬಿಟ್ಟು ಗಾಡಿನ ಹೋಗಿ ಟಿಫನ್ ಮಾಡ್ಕೊಂಡು ಬಂದಿದ್ದಾಯಿತು. ಹೋಗಿ ಇಡ್ಲಿ ಸಾಂಬಾರು ನಮ್ಮ ರೆಗ್ಯುಲರ್ ಟಿಫನ್ ಅದೇ ಗೊತ್ತಲ್ವಾ, ತಿನ್ಕೊಂಡು ಬಂದಿದ್ದಾಯಿತು. ಬನ್ನಿ ಪಾರ್ಟಿ ಫೋನ್ ಮೇಲೆ ಫೋನ್ ಮಾಡ್ತಾರೆ, ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ ಬಾರಪ್ಪ ಬೇಗ ಅಂತ. ಹೋಗೋಣ. ಕರೆಕ್ಟಾಗಿ ಪಾರ್ಟಿಗೆ ಅಲ್ಲಿ ಟೈಮ್ 9:30 ಬಂದ್ವಿ ಹೊಳಲ್ಕೆರೆಗೆ. ಇಲ್ಲಿ ಪಾರ್ಟಿ ಮುಂದೆ ವೆಯ್ಟ್ ಮಾಡ್ತಾವ್ರಂತೆ. ಸಖತ್ ಒಳ್ಳೆಯ ಪಾರ್ಟಿ. ಏನಕ್ಕೆ ಅಂತ ಮುಂದೆ ಹೋಗಿ ಹೇಳ್ತೀನಿ ಬನ್ನಿ. ಫಸ್ಟ್ ಪಾಯಿಂಟಲ್ಲಿ ಅನ್ಲೋಡಿಗೆ ಬಂದ್ಬಿಟ್ಟು ಅಗ್ಗತಾಟ್ಪಲ್ಲೆಲ್ಲ ಬಿಚ್ಚಿ ನಿಲ್ಸಿದ್ದೀನಿ. ಅನ್ಲೋಡ್ ಮಾಡ್ತಾ ಇದ್ದಾರೆ, ನೋಡೋಣ ಎಷ್ಟೊತ್ತಾಗುತ್ತೆ ಏನು ಕತೆ ಅಂತ. ಅದು ಹಳ್ಳೀಲಿ ಇಲ್ಲೊಂದು ಪಾಯಿಂಟು, ಇಲ್ಲಿಂದ 2 ಕಿಲೋಮೀಟ್ರ್ ಹಳ್ಳಿ ಇನ್ನೊಂದು ಪಾಯಿಂಟು, ಅದು ಬಿಟ್ಟು ಇನ್ನೂ 1 ಕಿಲೋಮೀಟ್ರಲ್ಲಿ ಇನ್ನೊಂದು ಪಾಯಿಂಟ್. ಟೋಟಲ್ 3 ಪಾಯಿಂಟ್ ಖಾಲಿ ಮಾಡಬೇಕು.
ಖಾಲಿ ಮಾಡಿಸೋಣ. ಟೋಟಲ್ 3 ಪಾಯಿಂಟ್ ಖಾಲಿ ಮಾಡಿಸ್ಬೇಕಂತ. ಖಾಲಿ ಮಾಡಿಸೋಣ ಹೋಗಿ. 1 ಪಾಯಿಂಟ್ ಇಲ್ಲಿ ಮಾಡ್ತಾ ಇದ್ದೀನಿ, 2 ಪಾಯಿಂಟ್ ಕೊಡಿಬೇಕು ಗಾಡಿ. ಸೆಕೆಂಡ್ ಪಾಯಿಂಟಿಗೆ ಬಂದ್ವಿ. ಗಾಡಿ ನೋಡಿ ಹೆಂಗೆ ತಗ್ಲಾಕಾಗುತ್ತೆ ನೋಡಿ, ಎಲ್ಲಿಗೆ ಸಿಕ್ಕೊಂಡಿದ್ದು ಗಾಡಿ. ಟೈರ್ ಎಷ್ಟು ಕುಂತೈತೆ, ಇದು ಫುಲ್ಲು ತೇವ ಐತೆ. ನಮಗೂ ಗೊತ್ತಾಗಿಲ್ಲ, ಅವರು ಹೊಡೆದಿಲ್ಲ ರಿವರ್ಸ್ ಹೊಡೆಯೋಣ ಇಲ್ಲಿ ಇಳಿಸ್ಕೊಂತೀವಿ ಅಂದರು. ಗಾಡಿ ತಗೊಂಬಂದುಬಿಟ್ಟೆ, ಪೂರ್ತಿ ಕುತ್ಕೊಂಡೈತೆ ನೆಲಕ್ಕೆ. ಪೂರ್ತಿ ಇಲ್ಲೇ ಖಾಲಿ ಮಾಡ್ಕೊತೀವಿ, ಆಮೇಲೆ ರಿವರ್ಸ್ ತಕ್ಕೋ ಇದು ಎದ್ದಾಳತ್ ಮೇಲಕ್ಕೆ ಅಂದರು. ಇಲ್ಲೇ ಖಾಲಿ ಮಾಡ್ಕೊತಾರೆ. ಫುಲ್ ಗಾಡಿ ಖಾಲಿ ಆದರೆ ಒಂದು 3 ಇಂಚ್ ಮೇಲಕ್ಕೆ ಎದ್ದಾಳುತ್ತಲ್ಲ, ಅವಾಗ ರಿವರ್ಸ್ ತೆಗಿಬೋದು ಆರಾಮಾಗಿ. ಸಮಸ್ಯೆ ಇಲ್ಲ, ಕಟ್ಟಾಗಿಲ್ಲ ಏನು, ಅದೇ ಖುಷಿಯಾದ ವಿಚಾರ. ಬರುತ್ತೆ ಗಾಡಿ ಆರಾಮಾಗಿ ರಿವರ್ಸ್, ಏನು ಸಮಸ್ಯೆ ಇಲ್ಲ. ಮತ್ತು ಸಮಸ್ಯೆ ಏನಂದರೆ ಫ್ರಂಟ್ ಲೋಡ್ ಇರೋದ್ರಿಂದ ಫುಲ್ಲು ಅರ್ಧ ಗಾಡಿ ಖಾಲಿ ಆಗೈತೆ, ಅರ್ಧ ಲೋಡ್ ಇರೋದ್ರಿಂದ ಪೂರ್ತಿ ಮುಂದೆ ಕುಂತೈತೆ ಅಷ್ಟೇ. ಗಾಡಿ ರಿವರ್ಸ್ ತೆಗಿಯೋಕ್ಕೆ ಗಾಡಿ ಎಬ್ಬರಿಸ್ಬೋದು ಅಂದ್ಕೊಳ್ಳಿ, ಫುಲ್ ಪ್ರೆಷರ್ ಕೊಟ್ಟು. ಬಂಪರ್ ಫುಲ್ ಕಿತ್ಕೊಂಡು ಹೋಗ್ಬಿಡ್ತದೆ ಕೆಳಗೆ. ಹಾಗಾಗಿ ನಾನೇ ಗಾಡಿ ಆಫ್ ಮಾಡಿ ಇಳಿದ್ಬಿಟ್ಟೆ. ನೋಡೋಣ, ಖಾಲಿ ಮಾಡ್ಕೊತೀನಿ ಇಲ್ಲೇ ಕ್ರಾಸಿಂಗ್ ಅಂತಂದು ಹೇಳೋರು ಪಾರ್ಟಿ ಮಾತ್ರ ಸಖತ್ ಒಳ್ಳೆಯವರು, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಏನೇನು ಹೇಳಿಲ್ಲ, ಗಾಡಿ ಆಫ್ ಮಾಡಿ ಇಳಿದ್ಬಿಡು ಆರಾಮಾಗೆ ಇಲ್ಲೇ ಕ್ರಾಸಿಂಗ್ ಮಾಡಿಸ್ತೀನಿ ಅಂದರು. ಈ ಗಾಡಿನ ಎಲ್ಲಂದ್ರಲ್ಲೇ ಲೋಡ್ ಮಾಡೋಕ್ಕಾಗಲ್ಲ. ಯಾವ ಲೋಡ್ ಅಂದರೆ ಅದೇ ಲೋಡ್ ಮಾಡೋಕ್ಕಾಗಲ್ಲ, ಇದೇ ಹಿಂಸೆ. ಅದಕ್ಕೆ ಕೋಳಿ ಫೀಡು ಗಿಲಿ ಫೀಡು ಏನೂ ಓಡಿಸ್ತಿರಲಿಲ್ಲ ಈ ಗಾಡೀಲಿ, ಬರೀ ಗೋಡನ್ ಟು ಗೋಡನ್ ಓಡಿಸ್ತಾ ಇದ್ವಿ. ಇವಾಗ ಸದ್ಯಕ್ಕೆ ಡಿಸೆಂಬರ್ ಆಗಿದ್ದರಿಂದ ಲೋಡ್ ಇಲ್ಲ, ಯಾವ್ದು ಬೇಕೋ ಅದನ್ನ ಓಡಿಸ್ಲೇಬೇಕು, ಯಾವ್ದು ಸಿಗುತ್ತೋ ಅದು ಓಡಿಸ್ಲೇಬೇಕು, ಬೇರೆ ಆಪ್ಷನ್ನೂ ಏನೂ ಇಲ್ಲ. ಹಾಗಾಗಿ ತುಂಬ್ಕೊಂಬಂದ್ವಿ. ಈ ಟ್ರಿಪ್ಪು ಹಿಂಗಾಗೋಯ್ತು, ಏನು ಮಾಡ್ತೀರಾ, ಆಗೋದೆಲ್ಲ ಒಳ್ಳೇದಕ್ಕೆ, ಏನು ಮಾಡೋಕ್ಕಾಗಲ್ಲ. ಖಾಲಿ ಮಾಡ್ಕೊತೀವಿ ಅಂತ ಪಾರ್ಟಿ ಹೇಳೋರಲ್ಲ, ಅದೇ ಖುಷಿ. ಪಾರ್ಟಿ ಎಷ್ಟು ನೀಟಾಗಿ ಮಾತಾಡಿಸ್ತಾನಂತೆ ಡ್ರೈವರ್ಗಳು ಅಂತಂದು ಸ್ವಲ್ಪನೂ ಭೇದ ಭಾವ ಮಾಡಿದೆ. ಬೆಳಗ್ಗೆ ನಮಗೆ ಫೋನ್ ಮಾಡಿದಾಗಲ್ಲ, ಸರ್ ಎಲ್ಲಿದ್ದೀರ ಸರ್ ಅಂತಂದೇ ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ರು. ತುಂಬ ಖುಷಿ ಆಗೋಯಿತು. ಎಲ್ಲರೂ ಅದೇ ಥರ ಮರ್ಯಾದೆ ಕೊಟ್ಟರೆ ಎಲ್ಲರಿಗೂ ಎಷ್ಟು ಚೆನ್ನಾಗಿರುತ್ತಲ್ಲ. ಗಾಡಿ ಏನು ಸ್ವಲ್ಪನೂ ಮೇಲಕ್ಕೆ ಎದ್ದಿಲ್ಲ, ನೋಡ್ಬೋದು. ನೆಲಕ್ಕೆ ಕುಂತಿದ್ದು ಹಂಗೆ ಕುಂತೈತೀನಿ, 2 ನಿಟ್ಟೈತೆ. ಇದು ಖಾಲಿ ಮಾಡಿದ್ರೆ ಗೊತ್ತಾಗೋದು ಎದ್ದಾಳುತ್ತೋ ಇಲ್ಲೋ ಅಂತ. ಅಕಸ್ಮಾತ್ ಏನೋ ಅದು ಖಾಲಿ ಮಾಡಿದ್ರು ಎದ್ದಿಲ್ಲ ಅಂದರೆ ಏನು ಮಾಡೋದು ಹೇಳಿ. ರಿವರ್ಸ್ ಹೊಡೆದ್ರು ಕಿತ್ತೋಗುತ್ತೆ, ಮುಂದಕ್ಕೆ ಹೋದ್ರು ಕಿತ್ತೋಗುತ್ತೆ. ಪೂರ್ತಿ ನೆಲಕ್ಕೆ ಕುಂತ್ಬಿಡೈತೆ. ಇದು ಹೋಗೋದಲ್ಲದೆ ಇದನ್ನು ಕಿತ್ತಾಕುತ್ತೆ ಪಕ್ಕ. ಏನು ಮಾಡೋದು, ತಲೆನೇ ಓಡ್ತಿಲ್ಲ. ಸ್ಟೀಲ್ ಮೇಲೆ ಕುಂತೈತ ಬ್ಯಾಕ್ ಸೈಡು. ಇಲ್ಲ ಇದು ಕುಂತಿಲ್ಲ, ಮೋಸ್ಟ್ಲಿ ಬರ್ಬೋದ, ಏನಾಗುತ್ತೋ ನೋಡೋಣ. ರಿಸ್ಕ್ ಯಾಕೆ ಅಂತ ನಾವೇ ಕ್ಲೀನಾಗಿ ಮಣ್ಣೆಲ್ಲ ತೆಗಿತಾ ಇದ್ವಿ. ಇದ್ರ ಕೆಳಗಿರೋದು ಕ್ಲೀನಾಗಿ ತೆಗೆದ್ಬಿಟ್ಟು ಇದು ಮಾಡೋಣ ಅಂತ. ಈ ಮಣ್ಣೆಲ್ಲ ತೆಗೆದ್ರೆ ಆರಾಮಾಗಿ ಗಾಡಿನ ಹೊರಗೆ ತೆಗಿಬೋದು. ಅಕಸ್ಮಾತ್ ಸುಮ್ಮನೆ ರಿಸ್ಕ್ ತೊಗೊಂಡು ಹಿಂದಕ್ಕೆ ತೆಗೆದ್ವಿ ಅಂದರೆ ಕಿತ್ಕಿತ್ತು ಹೋದ್ರೆ ಏನು ಮಾಡ್ತೀರಾ ಹೇಳಿ. ಹಾಗಾಗಿ ಕ್ಲೀನಾಗೆ ಮಣ್ಣು ತೆಗಿತಾ ಇದ್ವಿ ಫಸ್ಟ್ಗೆ. ಗಾಡಿದು ನೋಡ್ಬೋದು, ಮಣ್ಣೆಲ್ಲ ತೆಗೆದ್ವಿ ಕ್ಲೀನಾಗಿ, ಕೈಯೆಲ್ಲ ಫುಲ್ ಗಲೀಜು. ನಾನು ಮತ್ತು ಅವಣ್ಣ ಸಖತ್ ಹೆಲ್ಪ್ ಮಾಡ್ತು. ಕ್ಲೀನಾಗಿ ಮಣ್ಣು ಬಿಡಿಸಿದ್ದೀವಿ. ಇವಾಗ ಗಾಡಿ ಆರಾಮಾಗಿ ಎಬ್ಬರಿಸ್ಬೇಕು. ನೋಡಿ ಎಷ್ಟು ಮಣ್ಣು ತೆಗ್ದಾಕಿದ್ವಿ. ಫುಲ್ಲು ಕರ್ಲಿದು ಅಂತಾರೆ, ಜೇಡಿ ಮಣ್ಣು ಥರದ್ದು, ಗಣೇಶನ ಮಾಡೋ ಮಣ್ಣು ಥರದ್ದಿದ್ದು ನೋಡಿ. ಫುಲ್ ಅಂದರೆ ಫುಲ್ ಸ್ಮೂತ್ ಐತೆ. ಕ್ಲೀನಾಗಿ ಬಿಡಿಸಿದ್ವಿ ಇದನ್ನು ಫುಲ್ಲು. ನೋಡಿ ಎಲ್ಲ ಫುಲ್ ಗ್ಯಾಪ್ ಆಗೈತೆ. ಇಲ್ಲಾಂದಿದ್ರೆ ಇದು ಕಟ್ಟಾಗಿ ಹೋಗ್ಬಿಡೋದು, ಏನೂ ಇರ್ತಾ ಇರಲಿಲ್ಲ ಫ್ರಂಟು. ಇದು ಕೆಳಗಡೆದು ರೆಡ್ ಕಲರ್ದು ಮತ್ತು ವೈಟ್ ಕಲರ್ದು ಕೆಳಗಡೆ ಬಂಪರು ಫುಲ್ ಕಟ್ಟಾಗಿ ಹೋಗ್ಬಿಡೋದು. ಸ್ವಲ್ಪ ಬಿಡಿಸಿದ್ದೀವಿ. ಮತ್ತು ಫ್ರಂಟ್ ಸೈಡ್ ಲೋಡ್ರೋದೆಲ್ಲ ಹಿಂದಕ್ಕೆ ಹಾಕ್ತಾಯಿದ್ರು ಅವಣ್ಣ. ಹಿಂದೆ ಇದ್ದರೆ ಆರಾಮಾಗಿ ಎತ್ಬಿಡ್ಬೋದು ಗಾಡಿ. ಫ್ರಂಟ್ ಲೋಡ್ ಇದ್ದರೆ ಮತ್ತೆ ಟೈರ್ ತಿರುಗ್ತವೆ, ಗಾಡಿ ರಿವರ್ಸ್ ಹೋಗಲ್ಲ, ಮತ್ತೆ ಸಿಕ್ಕಂಡ್ರೆ ಕಷ್ಟ ಅಂತ ಎಲ್ಲ ಮುಂಜಾಗ್ರತೆ ಕ್ರಮ ವಹಿಸ್ತಾ ಇದ್ವಿ. ಚೀಲ ಎಲ್ಲ ಹಿಂದಕ್ಕೆ ಹಾಕ್ಸ್ಕೊಂಡು ಗಾಡಿ ರಿವರ್ಸ್ ತೆಗಿಯೋಣ. ನೋಡಿರಿ, ಮುಂದೆ ಇದ್ದಿದ್ದು ಚೀಲ ಎಲ್ಲ ತೆಗ್ದಲ್ಲಿ ಹಿಂದಕ್ಕೆ ಹಾಕ್ಸಿದ್ದೀವಿ, ಯಾಕಂದರೆ ಟೈರ್ ತಿರುಗಬಾರ್ದು ಅಂತ. ಗುಂಡಿಲಿ ಸಿಕ್ಕೊಂಡಿರೋದ್ರಿಂದ ಇವಾಗ ಹಿಂದೆ 4 ಟನ್ ಮಾಲ್ ಇರೋದ್ರಿಂದ ಗಾಡಿ ಒಂದೇ ಸರಿ ಹಿಂದಕ್ಕೆ ಬಂದುಬಿಡ್ತೈತೆ, ಟೆನ್ಷನ್ ಇಲ್ಲ. ನೋಡೋಣ ಬರುತ್ತೋ ಇಲ್ಲ, ಗಾಡಿ ಎಬ್ರಿಸನ್ ಬನ್ನಿ. ಮಣ್ಣೆಲ್ಲ ತೆಗ್ದ್ರೋದ್ರಿಂದ ಗಾಡಿಗೆ ಏನು ಡ್ಯಾಮೇಜ್ ಆಗೋಲ್ಲ. ಕ್ಲೀನಾಗಿ ರಿವರ್ಸ್ ತೆಗಿಯೋಣ ಗಾಡಿನ. ನೋಡಿ ಕ್ಲೀನಾಗಿ ಬಂತು, ಏನು ಸಮಸ್ಯೆ ಇಲ್ಲ. ನೋಡಿ ಏನು ಡ್ಯಾಮೇಜ್ ಇಲ್ದಂಗೆ ಕ್ಲೀನಾಗಿ ಎತ್ಕೊಂಡ್ವಿ. ಹೆಂಗೋ ಸ್ವಲ್ಪ ಆಗೈತೆ, ಬಟ್ ನಡೀತೈತೆ, ಇದೇನು ಮ್ಯಾಟ್ರ್ ಆಗೋಲ್ಲ, ಕರೆಕ್ಟಾಗೈತೆ, ಏನು ಸಮಸ್ಯೆ ಇಲ್ಲ. ಬನ್ನಿ, ಗಾಡಿನೆಲ್ಲ ಖಾಲಿ ಮಾಡಿಕೊಂಡು ಈಗ ಇಲ್ಲಿಂದ ಹೋಗ್ತಾ ಇದ್ದೀವಿ ಹಳ್ಳಿಯಿಂದ ಹೊರಗಡೆಗೆ. ಬನ್ನಿ ಹೋಗೋಣ. ಇಲ್ಲಿಂದ ಸೀದಾ ಚಿತ್ರದುರ್ಗ ಮನೆಗೆ ಹೋಗಬೇಕು. ಇಲ್ಲೇ ಒಳಗಡೆ ಗೋಡನಲ್ಲ, ಅಲ್ಲಿ ಖಾಲಿ ಆಗಿದ್ದು ಗಾಡಿ. ಅವ್ರಿಗೆಲ್ಲ ಬಾಯ್ ಮಾಡಿ ಹೊರಡ್ತಾ ಇದ್ದೀನಿ. 3:30 ಆಗೋಯ್ತು. ಗಾಡಿ ಸಿಕ್ಕೊಂಡಿಲ್ಲ ಅಂದಿದ್ರೆ 12-1 ಗಂಟೆ ಒಳಗೆ ಖಾಲಿಯಾಗಿ ಹೋಗ್ಬಿಡೋದು ಗಾಡಿ. ನಾನು ಬಂದಿದ್ದು ಲೇಟಾಗಿ 10 ಗಂಟೆ ಆಗಿತ್ತು ಪಾಯಿಂಟಿಗೆ ಬಂದಾಗ. ಯಾಕೆ ಲೇಬರ್ಸ್ ಬರ್ತಾರಂತ ಕರ್ಕೊಂಡೋಗೋಣ, ಕೈ ಹಾಕಿದ್ರು. ಯಾಕಣ್ಣ ಏನಾಯ್ತು? ಹ್ಞೂ ಬರ್ರಿ ಹೋಗೋಣ ಬರ್ರಿ. ಅಲ್ಲೇ ಮತ್ತೆ ಹತ್ಕೊಳ್ಳೋದಲ್ಲ. ಹಾಂ ಇಬ್ಬರೇ ನೀವೇನು
ಇಬ್ಬರೇನಾ? ಅಲ್ಲಿ ಅವರು ಹೌದಾ? ಹೌದಾ? ಸರಿ ಸರಿ ಸರಿ. ಬರೀ ಹೋಗೋಣ ಅಳಲ್ಕೆರೆಗೆ ಸೀದಾ. 4:15 ಅಷ್ಟೊತ್ತಿಗೆ ದುರ್ಗ ರೀಚ್ ಆಗಿ ಇದಾಯಿತು. ಈಗ ಬೈಪಾಸ್ ಒಳಗೆ ಹೋಗ್ತಾ ಸ್ಟ್ರೈಟ್ ಹೋದ್ರೆ ನಮ್ಮ ದುರ್ಗ ಸಿಟಿ ಒಳಗೆ ಹೋಗುತ್ತೆ. ಈಗ ಲೆಫ್ಟ್ ತೊಗೊಂಡು ಬೈಪಾಸ್ ಇದು ಸೀದಾ ಮುರುಗೇಸ್ವಾಮಿ ಮಠ ಮತ್ತು ರೈಟ್ ತೊಗೊಂಡು 13 ಸೀದಾ ಹೋಗಿ ನಮ್ಮ ಬಂಕ್ ಹತ್ರ ಗಾಡಿ ಹಾಕ್ಬಿಟ್ಟು ಮನೆಗೆ ಹೋಗ್ಬೇಕು. ಯಾಕಪ್ಪ ಅಂದರೆ ಲೇಟಾಗಿ ಹೋಯ್ತು, ಇವತ್ತೇನೋ ಕೆಲಸ ಆಗಲ್ಲ 4:15 ಆವಾಗಲೇ. ಹಂಗೆ ಇವಾಗ ಹೇಳ್ಬಿಟ್ಟು ಹೋಗೋಣ ಮೆಕ್ಯಾನಿಕ್ಗೆ ಮತ್ತು ಪ್ಲಾಟ್ಫಾರ್ಮ್ ರೆಡಿ ಮಾಡೋರಿಗೆ, ನಾಳೆ ಬರುತ್ತೆ ಗಾಡಿ ಅಂತ ಹೇಳ್ಬಿಟ್ಟು ಸೀದಾ ಮನೆಗೆ ಹೋಗೋದು ಇವತ್ತಿನ ಇಷ್ಟ ಕೆಲಸ. ಇಷ್ಟು ದಿನ 16 ವೀಲು 14 ವೀಲ್ಗಳು ಮಾಮೂಲಿ ಇದೊಡಿಯೋದು ನೋಡಿರ್ತೀರ ಮೈನ್ಸು. ನಮ್ಮ ದುರ್ಗದಲ್ಲಿ ಸಿಕ್ಕಾಪಟ್ಟೆ 6 ವೀಲ್ಗಳು ಕ್ಯಾಂಟ್ರುಗಳು ಮೈನ್ಸ್ ಹೊಡೆಯೋಕೆ ನಿಂತಿದ್ದಾವೆ. ಇವೆಲ್ಲ ನೋಡ್ಬೋದು. ಇವೆಲ್ಲ ಮೈನಿಂಗ್ ಓಡಿಸೋ ಗಾಡಿಗಳು, ಎಲ್ಲ ಕ್ಯಾಂಟ್ರುಗಳು ಮತ್ತು ಎಲ್ಲ ಹೊಸ ಗಾಡಿಗಳು ಬಿಡಿಸಿರೋದು. ಎಲ್ಲ ಟೋಟಲ್ ಒಂದು 150 ಗಾಡಿ ಒಂದೇ ಸಾರಿ ಬಿಡಿಸಿದ್ದಾರೆ. ಇಲ್ಲೇನಪ್ಪ ಸಮಸ್ಯೆ ಅಂದರೆ ಮುಂದೆ ಈ ಗಾಡಿಗಳು ಕಾಟಾಗಿ ಹೋಗಬೇಕು, ಮೈನಿಂಗ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಚೆಕ್ ಮಾಡ್ತಾರೆ. ಹಂಗಾಗಿ ಇಷ್ಟೊಂದು ಗಾಡಿಗಳು ಲೈನಿಗೆ ನಿಲ್ಲಿಸಿದ್ದಾರೆ. ನಮ್ಮ ಗಾಡಿಗಳು ಲೋಕಲಾಗಿ ಓಡಿಸ್ಬೋದು, ಬಟ್ ನಮಗೆ ವರ್ಕೌಟ್ ಆಗಲ್ಲ. ಮತ್ತು ಗಾಡಿಗಳು ಬೇಗ ಹಾಳಾಗ್ತವೆ ಅಂತ ನಾವು ಹಾಕಲ್ಲ ಅಷ್ಟೇ. 16 ವೀಲು 14 ವೀಲ್ ಕೂಡ ಲೋಡ್ ಆಗ್ತವೆ, ಬಟ್ ಕ್ಯಾಂಟ್ರುಗಳು ಹೆವಿ ಲೋಡ್ ಆಗ್ತವೆ ನೋಡಿ. ಎಲ್ಲ ಆಲ್ಮೋಸ್ಟ್ ನಿಮಗೆ ಟಾಟಾ 1916 ಗಾಡಿಗಳ ಕಾಣಿಸ್ತಾವೆ ಫುಲ್ಲು ನೋಡಿ. ಪ್ರತಿಯೊಂದು ಗಾಡಿನೂ ಇಲ್ಲಿ ಕಾಟ ಮಾಡಿಸ್ಕೊಂಡು ಬರಬೇಕು. ಮೈನಿಂಗ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಗಾಡಿ ಕಾಟ ಮಾಡಿಸ್ತಾರೆ. ಅಲ್ಲಿ ಎಷ್ಟೊಂದು ಮಾಲ್ ಹೋಗ್ತಾ ಇದೆ ಅನ್ನೋದಕ್ಕೆ. ಅದೆಲ್ಲ ಬಳ್ಳಾರಿ ಮತ್ತು ಚಳ್ಳಕೆರೆ ಹತ್ರ ಸಾಣಿಕೆರೆ ಒಂದು ಫ್ಯಾಕ್ಟ್ರಿ ಐತೆ, ಅಲ್ಲಿಗೆ ಹೊಸಪೇಟೆ ಕೊಪ್ಪಳ ಈ ಸೈಡ್ ಹೋಗುತ್ತೆ. ಇಲ್ಲಿಂದ ದುರ್ಗಾ ಮೈನ್ಸಿಂದ ಸೀದಾ ನಮ್ಮ NH 13ಗೆ ಬಂದಿದ್ದಾಯಿತು. ಎರಡೂ ಕೆಲಸ ನಾಳೆ ಇಲ್ಲೇ ಮಾಡಿಸೋದಿರೋದು. ಹಾಗಾಗಿ ಹೋಗ್ಬಿಟ್ಟು ಮೆಕ್ಯಾನಿಕ್ ಹತ್ರ ಮತ್ತು ಬಾಡಿ ಬಿಲ್ಡರ್ ಹತ್ರ ಮಾತಾಡ್ಕೊಂಡು ಬರೋಣ. ಇದ್ದರೆ ಇವಾಗೆ ಮಾಡ್ಸೋಣ, ಆದಷ್ಟು ಕೆಲಸ ಇಲ್ಲಾಂದರೆ ಬೆಳಿಗ್ಗೆ ಮಾಡ್ಸೋಣ ಅಂತೆ. ಹೆಂಗಾಗುತ್ತೋ ಹಂಗೆ ಮಾಡೋಣ. ಫಸ್ಟ್ ಎಲ್ಲ ನೋಡ್ಕೊಂಬರೋಣ ಬನ್ನಿ ಹೋಗಿ. ಅಲ್ಲಿಂದ ಅವ್ರದ್ದೆಲ್ಲ ನಾಳೆ ಕೆಲಸ ಮಾಡ್ಸೋಕ್ಕೆ ಮಾತಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಬಂದಿದ್ದಾಯಿತು. ಬೆಳಗ್ಗೆ 9 ಗಂಟೆಗೆ ಗಾಡಿ ತಗೊಂಡು ಸೀದಾ ಅವ್ರ ಗ್ಯಾರೇಜ್ ಹತ್ರ ಹೋಗಬೇಕು. ಬೆಳಗ್ಗೆ ಗಾಡಿ ಕೆಲಸ ಮಾಡ್ತಾರೆ. ಏನಾಯ್ತು ಎಲ್ಲ ಕಂಪ್ಲೀಟ್ ಮಾಡಿಸ್ಕೊಬೇಕು ನಾಳೆ ಗಾಡಿ ಕೆಲಸ. ಈಗ ಸದ್ಯಕ್ಕೆ ಗಾಡಿ ಸೈಡ್ಗೆ ಹಾಕಿ ಮನೆಗೆ ಹೋಗೋಣ. ಮನೆಗೆ ಹೋಗಿ ನೋಡೋಣ ಏನಾಗುತ್ತೋ ಏನು ಅಂತ. ಬೆಳಗ್ಗೆ ಎಷ್ಟಾಗುತ್ತೆ ಏನೋ ಖರ್ಚು ಎಲ್ಲ ಹೇಳ್ತೀನಿ ನಿಮಗೆ. ಅದಕ್ಕೆ ಗಾಡಿ ತೊಗೊಂಬಂದು ಇಲ್ಲ ಹೈವೇಲಿ ಪಾರ್ಕ್ ಮಾಡಿದ್ದು. ಆಮೇಲೆ ಹೋಗಿ ಬಂಕ್ ಹತ್ರ ಹಾಕ್ಬರ್ಬೇಕು. ಮನೆ ಹತ್ರ ಯಾರೂ ಇರಲಿಲ್ಲ ಡ್ರಾಪ್ ಮಾಡೋಕ್ಕೆ. ಹಂಗಾಗಿ ಇಲ್ಲೇ ತಂದಾಕ ಮನೆ ಹತ್ರ ಹೋಗ್ತಾ ಇದ್ದೀನಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು. ವ್ಲಾಗ್ ಚಿಕ್ಕದಾಯ್ತು ಇವತ್ತು, ಬರೀ ಅನ್ಲೋಡಿಂಗ್ ಇದ್ದಿದ್ದು ಕಾರಣದಿಂದ. ನೆಕ್ಸ್ಟ್ ನಾಳೆ ಗಾಡಿ ಕೆಲಸ ಏನೇನು ಇತ್ತು ಅಂತೆಲ್ಲ ನಾಳೆ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಚಾನಲ್ ಹೊಸ್ದಂಗೆ ನೋಡ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಥರ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.